ಅವಾಗ ನನಗೆ ಏನು ಒಂದು 12 ವರ್ಷ. ಸೋದರ ಮಾವ ಬಾನಂದೂರು ಕೆಂಪಯ್ಯ ಅಂದ್ಬಿಟ್ಟು ನಮ್ಮ ಊರಿನಲ್ಲಿ ಯಾವುದು ಏನು ಒಂದು ಸೌಲಭ್ಯ ಏನು ಇರಲಿಲ್ಲ. ದೂರದಲ್ಲ ಸೌದೆ ಹೊತ್ಕೊಂಡು ದನಿ ಹುಲ್ಲೊತ್ಕೊಂಡು ಬಂದು ಗಂಗಾಧರ ಸ್ವಾಮೀಜಿ ಅಂದರೆ ಅಲ್ಲೆಲ್ಲೋ ಒಯ್ತಾ ಇದ್ದೊಳಗೆ ಏನೋ ಕೂಲಿ ಮಾಡ್ತಿದ್ದೊಳಗೆ ಯಾವುದೋ ಒಂದು ರೂಪ್ನಲ್ಲಿ ಆ ಬಂಟದ ರೂಪ್ನಲ್ಲಿ ಬಂದು ಇದು ಮಾಡ್ತಾರೋ ಅಲ್ಲಿ ಒಂದೊಂದು ಹಾಡ ಕಟ್ಟಿ ಆಡಿರೋ ಅಂತ ಹಾಡು. ಏನು ನಮಗೇನು ಕಾರ್ಯಕ್ರಮದಲ್ಲಿ ಏನು ಅಷ್ಟೊಂದಾಗಿ ಏನು ನಮಗೇನು ಕೊಡಲ್ರು. ಆಡೋರಿಗೆ ಭಾರಿ ಒಂದು ಜಬ್ಬ ದೌಲತ್ತು ಅದು ಇದು ಅಂತಾರೆ. ದೊಡ್ಡೋರು ಅಂತೀವಿ, ಅವರೇ ಏನು ನಮ್ಮನ್ನು ಅಷ್ಟೊತ್ತಾಗಿ ಕೇರ್ಫುಲ್ಲಾಗಿ ಕೊಡಲ್ಲ. ಮದುವೆ ಮನೆ ಒಳಗೆ ಬೀಗರನ್ನ ಜರಿಯೋ ಪದ ಆಡನೆ ಕಿವಿಯಂಗೆ ತರಸಿ ಕೇಳೋಳೆ ಹಾಡೆ ನಮ ಸರಿಯ ಪದಗೋಳ ಆಡೆ ನಮ ಸರಿಯ ಪದಗಳಿಲ್ಲದ ಮ್ಯಾಲೆ ಸಾಧನ ಬಟ್ಟ್ಯಾಕೆ ಸರುಗ್ಯಾಕೆ ಕಲ್ಯಾಣವೇ ಗೌರಿ ಕಲ್ಯಾಣವೇ ಎತ್ತನ ಕಿವಿಯಂಗೆ ಕೇಕರಸೆ ನೋಡೋಳೆ ಎತ್ತೆ ನಮ ಸರಿಯ ಪದಗೋಳ ಕಲ್ಯಾಣವೇ ಗೌರಿ ಕಲ್ಯಾಣವೇ. ಅಣ್ಣ ತಂಗಿ ಹಾಡು. ತಂಗಿ ರಾಗಿ ಬೀಸ್ತಾ ಇರಬೇಕಾದ್ರೆ ಅಣ್ಣ ಮಂಚದ ಮೇಲೆ ಮುನಿಗಿದ್ನಂತೆ. ಆ ತಂಗಿ ಹೇಳಲ್ಲಂತೆ, ಕಂಡಗ ರಾಗಿ ಬೀಸಿ ಕೈಯೆಲ್ಲ ಬಾಬೆದ್ದೋ ಮಂಚದ ಮ್ಯಾಲೆ ಮೂನಾಗಿರುವೋ ಮಂಚದ ಮ್ಯಾಲೆ ಮುನುಗಿರುವ ಹಣ್ಣಯ್ಯ ನನ್ನ ಕೈ ನೋಡಿ ದುಃಖ ಬರೋಲಿಲುವೆ ಮೈಸೂರಲ್ಲೊಬ್ಬಳ ಮಡುದಿ ತರೋ ತನಕ ನೀನು ಮೆಲ್ಲಗ ಮಾಡುವ ಕೆಲಸವ ಮೈಸೂರೆಣ್ಣಿಗೆ ಮಂಚ ಸುರುಪತೆಗೆ ಮಂಚದ ಕೆಳಗೆ ಯಾಳ ನೀರು ಮಂಚದ ಕೆಳಗೆ ಎಳನೀರಿಂಬಿ ಹಣ್ಣು ದನ ಮಂತ್ರಿ ಅಣ್ಣಯ್ಯನ ಮಡುದಿಗೆ ಬತ್ತಳೆ ನೋಡವ್ವ ಬಟ್ಟಾಣಿ ಮಕೋದೋಳು ಪುಟ್ಟಾಣಿ ಸೀರೆ ನರುಗೋಳು ಪುಟ್ಟಾಣಿ ಸೀರೆ ನರುಗಳು ನಿಮ್ಮ ತೋಗಮ್ಮ ಬತ್ತಾಳೆ ಬಾಳೆ ಸೂಳಿಯಂಗೆ ಬತ್ತಾಳೆ ಬಾಳೆ ಸುಳಿಯಂಗೆ ನಿಮ್ಮ ತೋಗಮ್ಮ ಗೊನೆ ತಗೊಳ್ಳಿ ನರುಗೆ ಕಾಲು ಕಾವೋ ಗೊನೆ ತಗೊಳ್ಳಿ ನರುಗೆ ಕಾಲ ಕಾವೋ ಗೊನೆ ತಗೊಳ್ಳು ನರುಗೆ ಕಾಲು ಕಾವೋ. ಅದ್ಭುತವಾಗಿ ಅಣ್ಣ ತಂಗಿ ಮೇಲೆ ಹಾಡು ಹೇಳಿದ್ರಿ ಪರಮ್ನವ್ರೆ. ನಾನು ಪ್ರಾರಂಭದಲ್ಲೇ ನಿಮ್ಮನ್ನ ಕೇಳ್ಬೇಕು ಅನ್ಕೊಂಡಿದ್ದೆ. ನೀವು ಹುಟ್ಟಿ ಬೆಳೆದಿದ್ದೆಲ್ಲ ನಿಮ್ಮ ತಾಯಿ ತಂದೆಯವರು ಕೆಂಜಿಗರಳ್ಳಿ. ನಂತರ ನೀವು ವಯಸ್ಸಿಗೆ ಬಂದಾದ್ಮೇಲೆ ನೀವು ಮದುವೆಯಾಗಿ ಬಂದದ್ದು ಯಾವ ಊರಿಗೆ, ನೀವು ಯಾರನ್ನ ಮದುವೆ ಆದ್ರಿ, ನಿಮ್ಮ ಊರು, ನಿಮ್ಮ ಯಜಮಾನ್ರ ಬಗ್ಗೆ ಸ್ವಲ್ಪ ನಮ್ಗೆ ಮಾಹಿತಿ ಕೊಡ್ತೀರಾ? ನಮ್ಮ ಊರು ಕೆಂಜಿಗರಳ್ಳಿ. ನಮ್ಮ ತಾಯಿ ತಮ್ಮನಿಗೆ ನನ್ನ ಮದುವೆ ಮಾಡಿದ್ರು. ಆವಾಗ ನನಗೆ ಏನು ಒಂದು 12 ವರ್ಷ ನನಗೆ ಮದುವೆ ಏಜು ಇರಲಿಲ್ಲ. ಚಿಕ್ಕ ಹುಡುಗಿನೇ ನನ್ನ ಬಾನಂದೂರಿಗೆ ನಮ್ಮ ತಾಯಿ ತಮ್ಮ ಸೋದರ ಮಾವನಿಗೆ ನನ್ನ ಮದುವೆ ಮಾಡಿದ್ರು. ಮದುವೆ ಮಾಡೈತೆ ಇಲ್ಲಿ ನಮ್ಮ ದೊಡ್ಡಮ್ಮನೂ ಹಾಡು ಹೇಳೋರು ಹೊನ್ನಮ್ಮ ಅಂತ ಹೇಳಿ. ಅಲ್ಲಿ ನಮ್ಮ ತಾಯಿನೂ ಸ್ವಲ್ಪ ಅವರೂ ಹಾಡು ಹೇಳೋರು. ಆ ಹಾಡು ನಮ್ಮ ಸೋದರ ಮಾವ ಬಾನಂದೂರು ಕೆಂಪಯ್ಯ ಅಂದ್ಬಿಟ್ಟು ಅವರೂ ಕಲಾವಿದರು.
ಇನ್ನೊಬ್ಬರು ನಮ್ಮ ಮಾವ ದೊಡ್ಡ ಮಾವ ಅವರು ಗೋವಿಂದಯ್ಯ ಅಂದ್ಬಿಟ್ಟು ಅವರು ಭಜನೆ ಕಲಾವಿದರು. ಇದ್ರ ಮೇಲೆ ಈ ಊರಿಗೆ ಬಂದ ಮೇಲೆ ನನಗೆ ಹಂಗಂಗೆ ಸ್ವಲ್ಪ ಅವ್ರ ಆಡುತ್ತಾ ಆಡಬೇಕು, ಬಾನಂದೂರು ಕೆಂಪಯ್ಯರ ಆಡುತ್ತಾ ಆಡಬೇಕು, ನಮ್ಮ ಆಡುತ್ತಾ ಆಡಬೇಕು. ಈ ಥರ ಒಂದು ಕಲೆ ಯಾವ ಮೊಬೈಲ್ ಇಲ್ಲ, ಟಿ ವಿ ಇಲ್ಲ, ಎಲ್ಲೋ ಬಂದ್ರೂ ಈ ಹಾಡೇ ಒಂದು ನನಗೆ ಒಂದು ದೊಡ್ಡ ಟಿ ವಿ ಥರ ಆಗೋಗ್ಬಿಡ್ತು. ಅದನ್ನ ಕಲಿಬೇಕು, ಆಡಬೇಕು ಅಂತ ಹೇಳಿ ಇದನ್ನೆಲ್ಲ ಕಲ್ತು ಆಡಿಕೊಂಡು ಬರ್ತಾ ಇದ್ದೀರಿ. ಮತ್ತೆ ನಿಮ್ಮ ಊರಿನ ಬಗ್ಗೆ ಹೇಳೋದಾದ್ರೆ ಬೋರಮ್ಮನವ್ರೆ, ನಮ್ಮೂರಿನ ಬಗ್ಗೆ ಆಡೋದಾದರೆ, ನಮ್ಮ ಊರಿನಲ್ಲಿ ಯಾವುದು ಏನು ಒಂದು ಸೌಲಭ್ಯ ಏನು ಇರಲಿಲ್ಲ. ಆದರೆ ಅವತ್ತು ನಾವೊಂದು ಚಿಕ್ಕ ಹುಡುಗರಲ್ಲಿ ಆಡಬೇಕು ಅಂತಂದರೆ ನಮ್ಗೆ ಯಾವ ಆಟನೂ ಇರಲಿಲ್ಲ, ನೋಡಬೇಕು ಅಂದರೆ ಏನೂ ಇರಲಿಲ್ಲ. ಆವಾಗ ಎಲ್ಲೋ ಒಂದು ಬಂಡೆ ಮೇಲೆ ಕೂತ್ಕೊಳ್ಳೋದು, ಆ ಬಂಡೆ ಮೇಲೆ ಕೂತ್ಕೊಂಡು ಆಡೋದು. ನಾವು ಎಲ್ಲರೂ ಹುಡುಗರೆಲ್ಲ ಸೇರ್ಕೊಳ್ಳೋದು, ಒಂದು ಬಂಡೆ ಮೇಲೆ ಕೂತ್ಕೊಳ್ಳೋದು. ಲವ್ವಲೆ ನಾನು ಹೆಂಗೆ ಮಾಡನೆ, ಇಂಥವನ್ನ ಕಟ್ಕೊಂಡು ನಾನು ಹೆಂಗೆ ಬಾಳಲೆ, ಲವ್ವಲೆ ಮೂರು ಮುದ್ದೆ ಉಣ್ಣುತ್ತಾನೆ, ಮೂಲೆ ಒಕ್ಕುತ್ತಾನೆ, ಹಾದಿಲ್ಲಿ ಹೋಗಂದ್ರೆ ತೂರಾಡ್ಕೊಂಡೋಯ್ತಾನೆ. ಲವ್ವಲೆ ನಾನು ಹೆಂಗೆ ಮಾಡನೆ, ಇಂಥವನ್ನ ಕಟ್ಕೊಂಡು ನಾನು ಹೆಂಗೆ ಬಾಳಲೆ, ಲವ್ವಲೆ ಕುರಿ ಕೂದೋ ರಟ್ಟಿಗೆ ಕುಣ್ಕೊಂಡೋಯ್ತಾನೆ, ಹಾಡು ಮೇಸಕ್ಕೆ ಹೋಗಂದ್ರೆ ಗೋಳಾಡ್ಕೊಂಡೋಯ್ತಾನೆ. ಲವ್ವಲೆ ನಾನು ಹೆಂಗೆ ಮಾಡಲೆ, ಇಂಥವನ್ನ ಕಟ್ಕೊಂಡು ನಾನು ಹೆಂಗೆ ಬಾಳಲೆ, ಲವ್ವಲೆ ಹುಡುಗರು ಆಡು ಈ ಥರ ಎಲ್ಲ ಆಡೋದು. ಇನ್ನೊಂದು ಎರಡು ಹುಡುಗರು ಸೇರ್ಕೊಳ್ಳೋದು. ಅವಳು ವಾಲೆ ಇಲ್ವಂತೆ, ಅವಳು ಬರೋದಿಲ್ವಂತೆ, ವಾಲೆ ಕೊಟ್ಟೇನು ಅವಳನ್ನ ಬೋರಳಕ್ಕಯ್ಯ. ಬರೀ ಇದೇ ಒಂದು ಹಾಡು. ಆ ಹಾಡುಗಳು ಇವತ್ತು ಯಾವ ಪಿಕ್ಚರ್ನ ಹಾಡು ಎಲ್ಲ ಇಂಥ ಸಣ್ಣ ಮಕ್ಕಳು ಆ ಮಗನ ತೊಟ್ಲಿಗೆ ಹಾಕ್ಬಿಟ್ಟು ಮೊಬೈಲ್ ಕೊಟ್ರೆ ಅದೇ ಒಂದು ತಾಯಿದಿ ದೊಡ್ಡ ಹಾಡು. ಇಂಥ ಹಾಡುಗಳು ಜರಿಯುವಂತ ಹಾಡುಗಳು, ನೋಡ್ಕೊಂಡು ಮಾತಾಡೋಂತ ಹಾಡು ಅವತ್ತು ಯಾವ ಇದು ಇಲ್ಲ. ನಮ್ಮ ತಾಯಿ ಒಂದು ದೂರ, ನಮ್ಮದು ಹೊಲ, ಮಕ್ಕಳನ್ನ ಬಿಟ್ಟುಬಿಟ್ಟು ಹೋಗೋರು ಬರೋರು. ಆ ತಾಯಿ ಎಷ್ಟು ಮಕ್ಕಳನ್ನ ಆರೈಸ್ತಿದ್ಲು ಅಂತ ಅಂದರೆ, ದೂರದ ಹೊಲ ಸೌದೆ ಹೊತ್ಕೊಂಡು ದನಿ ಹುಲ್ಲೊತ್ಕೊಂಡು ಬಂದು ಆ ಮಗನ ಮುನುಗಿಸ್ಬೇಕಾದ್ರೆ ಭಾಳ ನೆಂಬುಸಿ ತೂಗಿ ಆ ಹಾಡ್ಗೆನೇನೆ ಮಗ ಎಷ್ಟೇ ಇದಾದ್ರೂ ಮುನುಗೋ ಅಂತ ಹಾಡು. ಹೌದೌದು. ಜೋ ನನ್ನ ಕಂದ ಜೌನಾರಿ ಕಂದ, ರಾಗ ಮುದ್ದಿನ ಕಂದ ರಾಮ ಗೋವಿಂದ, ಜೋ ಹಲು ಬತ್ತು ಗುಮ್ಮ ಇಲು ಬತ್ತು ಗುಮ್ಮ, ಜೋ ಗುಮ್ಮ ಬತ್ತದೆ ಸುಮ್ಮನೆ ಮುನುಗೋ, ಜೋ ತೂಗೋ ತೊಟ್ಟಲಿಗೆ ಪಾಗು ಪಗಡೆ ನಾಸೆ, ಜೋ ಬಾಲ ಕಂದನ ಮುನಗೋಸೆ, ಜೋ ಒಳ್ಳೊಳ್ಳೆ ಮುಗ್ಗು ಒಳ್ಳೆ ತಾವರೆ ಮುಗ್ಗು, ಜೋ ನಿಮ್ಮ ಮುದ್ದು ನಮ್ಮ ಮನೆಯಲ್ಲಿ, ಜೋ ಆಲದ ಮರಕ್ಕೆ ಆರಿತ್ತು ಗುಮ್ಮ, ಜೋ ಗುಮ್ಮ ಬತ್ತದೆ ಸುಮ್ಮನೆ ಮುನುಗೋ, ಜೋ ಹತ್ತಿಯ ಮರಕ್ಕೆ ಹತ್ತಿತ್ತು ಗುಮ್ಮ, ಜೋ ಹತ್ತೆರಡು ಅಣ್ಣ ತಿಂದಿತ್ತು ಗುಮ್ಮ, ಜೋ ಹತ್ತೆರಡು ಅಣ್ಣ ತಿಂದಿತ್ತು ಗುಮ್ಮ, ಜೋ ಹತ್ತೆರಡು ಅಣ್ಣ ತಿಂದಿತ್ತು ಗುಮ್ಮ, ಜೋ ನಮಸ್ಕಾರ. ನನ್ನ ಹೆಸರು ಕವಿತಾ ನಾಗರಾಜ್ ಅಂತ. ನಾನು ಬಾನಂದೂರು ಬೋರಮ್ಮನ ಮಗಳು. ನಮ್ಮಮ್ಮ ಶೋಭಾನೆ ಅಂದ್ರೇ ಬೋರಮ್ಮ ಯಾರ ಮಗಳು ಅಂತ ಕೇಳ್ತಾರೆ. ಉದಾಹರಣೆಗೆ ಯಾರ ಮಗಳು ಅಂದರೆ ಗುರ್ತಿಸೋಕ್ಕೆ ಬೋರಮ್ಮ, ಬಾನಂದೂರು ಬೋರಮ್ಮ, ಬಾದೆ ಶೋಭಾನೆ ಆಡ್ತಾರಲ್ಲ ಅವ್ರ ಮಗಳು ಅಂದರೆ ಬೇಗನೆ ಅವ್ರಿಗೆ ಪ್ಲಾಸ್ ಆಯ್ತದೆ. ಹಂಗಾಗಿ ನಮ್ಮಮ್ಮ ಅಂದರೆ ನನಗೆ ಜಾಸ್ತಿ ಹೆಮ್ಮೆ. ನಾನು ನಮ್ಮ ತಮ್ಮ ಇಬ್ಬರಿದ್ದೀವಿ. ಅವನು ತಮಟೆ ಕಲಾವಿದ. ಅವನಿಗೂ ಸುಮಾರು ಫಂಕ್ಷನಲ್ಲೆಲ್ಲ ಗುರ್ತಿಸ್ಕೊಂಡು ಅಮ್ಮ ಆಡ್ತದೆ
ಅಮ್ಮನ ಜೊತೆ ಎಲ್ಲ ಚಿಕ್ಕದ್ರಿಂದನೂ ಸೇರಿಕೊಂಡು ಆಕಾಶವಾಣಿಲೆಲ್ಲ ಹೋಗಿ ಆಡಿದ್ದೀನಿ. ಸುಮಾರು ಕೆಲವೊಂದು ಫಂಕ್ಷನ್ಗಳಲ್ಲೆಲ್ಲ ಆಡ್ತಾ ಬಂದಿದ್ದೀನಿ. ಅಮ್ಮನಿಗೆ ಗೊತ್ತಿಲ್ಲದಿರೋ ಅಂಥ ಲಿರಿಕ್ಸು ಪದ ಹಿಂಗೆ ಹೇಳ್ಕೊಡು ಹಿಂಗೆ ಹೇಳು ಅಂದ್ಬಿಟ್ಟೆಲ್ಲ ಹೇಳ್ಕೊಟ್ಟಿದ್ದೆ. ಆಮೇಲೆ ಬರ್ಕೊಳ್ಳೋವಿ. ಹಾಗಾಗಿ ಅವಾಗೇನು ಫೋನ್ ಇರಲಿಲ್ಲ, ಮೊಬೈಲ್ ಇರಲಿಲ್ಲ, ಏನಂದ್ರೆ ಏನಿರಲಿಲ್ಲ. ನಮ್ಮ ಅಮ್ಮನಿಗೆ ಒಂದು ತಿಪ್ಟೂರಲ್ಲಿ ಒಂದು ಇದಿತ್ತು ಏನೋ ಒಂದು 5 ನಿಮಿಷಕ್ಕೆ ಆಡೋ ಅಂತ ಒಂದು ಹಾಡು ಕೊಟ್ಬಿಟ್ಟಿದ್ರು. ಪಾಪ ನಮ್ಮ ಅಮ್ಮನಿಗೆ ಗೊತ್ತಾಗಕ್ಕಿಲ್ಲ. ನೀವು ಆಗಲ್ಲ ಇಲ್ಲಿ, ನೀವು ರಿಟರ್ನ್ ಹೊಂಟೋಗ್ರಿ ಅಂತ ಹೇಳಿ ಕಳಿಸ್ಬಿಟ್ಟಾಗ ನಮ್ಮ ಅಮ್ಮನಿಗೆ ಟೈಮ್ ಇದೆ ಸೊಲ್ಲೆಲೇ ಟೈಮ್ ಕಂಡ್ಕೊಬಿಡ್ತು ನಮ್ಮಮ್ಮ. ಈ ಸೊಲ್ಲು ಹೇಳಿದ್ರೆ ಇದು 5 ನಿಮಿಷಕ್ಕೆ ಆಯ್ತದೆ, ಇದು 5 ನಿಮಿಷ ಸರಿ ಹೋಯ್ತದೆ ಅಂದ್ಬಿಟ್ಟು ನಮ್ಮಮ್ಮ ಸೊಲ್ಲು ಆಡ್ಕೊಂಡು ಈ ಸೊಲ್ಲು ಮುಗಿಸಿದ್ರೆ ಇಲ್ಲಿಗೆ 5 ನಿಮಿಷ ಮುಗೀತದೆ ಅಂತ ಅಲ್ಲಿ ಫಸ್ಟು ನಮ್ಮಮ್ಮ ಪ್ರೈಸ್ ತಗೊಂಡು ಅಲ್ಲಿ ಬತ್ತು. ಮತ್ತು ರಾಮನಗರದಲ್ಲಿ ಯಾವಾಗಲೂ ಪ್ರಥಮನೇ ಅವರು ಒಂದು ಸ್ಪರ್ಧೆ ಕಾರ್ಯಕ್ರಮ ಇಟ್ಟಿದ್ರು. ಯಾವ ಸ್ಪರ್ಧೆಗೂ ಎಂತೆಂಥ ಕಲಾವಿದರು ಬರ್ತಾರೆ, ನಮ್ಮ ಕೈಲಿ ಆಯ್ತದ, ನಮ್ಮಮ್ಮನ ಕೈಲಿ ವಿದ್ಯೆ ಇಲ್ಲ ಬಿಡು ಅಂತ ಸುಮ್ಮನೆ ಅಂದ್ಕೊಂಡ್ರೆ ನಮ್ಮಮ್ಮ ಅಲ್ಲೂ ಫಸ್ಟು ಸತತವಾಗಿ ಒಂದು 6 ವರ್ಷ 7 ವರ್ಷ ನಮ್ಮಮ್ಮ ರಾಮನಗರದಲ್ಲಿ ಫಸ್ಟ್ನೇ ಸ್ಥಾನ ಬಂದರು. ನಮ್ಮಮ್ಮ ಅಂತ ಹೇಳೋಕ್ಕೆ ಭಾರಿ ಹೆಮ್ಮೆ. ಹೊಲದಲ್ಲಿ ಕೆಲಸ ಮಾಡಿಕೊಂಡು ಈ ಗಣ್ಣಲ್ಲಿ ಹೊಡೆದಾಟ ಮಾಡಿಕೊಂಡು ಜಗಳ ಬೋರ ಅಂದ್ಕೊಂಡು ಅಂಥದ್ರಲ್ಲಿ ಇಷ್ಟು ನೆನಪಿಟ್ಕೊಂಡು ಯಾವುದೇ ಜಾಗಕ್ಕೂ ಹಿಂಗೆ ತಟ್ಟಂತ ಜ್ಞಾಪಿಸ್ಕೊಂಡು ಹೇಳ್ಬಿಡೋದು. ಏನೇ ಮಾಡಬೇಕಾದ್ರೂ ನೆನಪಿನ ಶಕ್ತಿ ಚೆನ್ನಾಗಿರಬೇಕು. ಆ ನೆನಪಿನ ಶಕ್ತಿ ಅಂತ ಅಂದರೆ ನಮ್ಮಮ್ಮಂಗೆ ಚೆನ್ನಾಗದೆ. ಹಂಗಾಗಿ ನಮ್ಮಮ್ಮ ಎಲ್ಲೇ ಹೋಗಲಿ ಎಲ್ಲೇ ಬರಲಿ ಚೆನ್ನಾಗಿ ಆಡ್ತಾರೆ, ಚೆನ್ನಾಗಿ ಆಡ್ಕೊತಾ ಬರ್ತಾಯಿದ್ದಾರೆ. ನಮ್ಮನೆಯವರು ಹೇಳಿದ್ರು, ನಿನಗೂ ನಮ್ಮ ಅಕ್ಕನಿಗೂ ಜಾಸ್ತಿ ವ್ಯತ್ಯಾಸ ಅದೇ ವ್ಯತ್ಯಾಸ. ಯಾಕೆಂದರೆ ಅವರು ಎಂಥ ಸಮುದ್ರಕ್ಕೆ ಬಿಟ್ಟು ಅವ್ರು ಈಸ್ಕೊಬರ್ತಾರೆ, ನಿನ್ನ ಕೈಲಿ ಆಗಲ್ಲ ಅಂತ ಒಂದು ಉದಾಹರಣೆ ಹೇಳಿದ್ರು. ಆವಾಗವಾಗ ಅದನ್ನು ನೆನಪಾಯ್ತದೆ. ಚೆನ್ನಾಗಿ ನಮ್ಮಮ್ಮ ಬಾನಂದೂರು ಬೋರಮ್ಮನ ಮಗಳು ಅನ್ನೋಕ್ಕೆ ಹೆಮ್ಮೆ. ಎಲ್ಲರಿಗೂ ಧನ್ಯವಾದಗಳು. ಅಜ್ಜಿ, ಈ ಚುಂಚನಗಿರಿ ಜಾತ್ರೆಗೂ ನಿಮ್ಮೂರಿಗೂ ಏನ್ ಸಂಬಂಧ? ಯಾಕಂತಂದ್ರೆ ಚುಂಚನಗಿರಿಗೆ ನಿಮ್ಮೂರಿಂದ ಬಸ್ಸೇ ಮಾಡಿ ಕಳಿಸ್ತಾರಂತೆ. ಹೌದು. ಹಂಗಾಗಿ ಚುಂಚನಗಿರಿ ಭೈರವನ ಕ್ಷೇತ್ರಕ್ಕೂ ನಿಮ್ಮ ಬಾನಂದೂರಿಗೂ ಏನು ಸಂಬಂಧ? ನಮ್ಮ ಸ್ವಾಮೀಜಿಯರು ಜಗದ್ಗುರು ಬಾಲಗಂಗಾಧರ ಸ್ವಾಮೀಜಿ ಅಂದ್ರೆ ನಮ್ಮ ಊರಿನಲ್ಲಿ ಹುಟ್ಟಿ ಬೆಳೆದಂಥವ್ರು ಅವರು. ಓಹೋ. ನಮ್ಮೂರಿನಲ್ಲಿ ಹುಟ್ಟಿ ಬೆಳೆದಂಥ ಗಂಗಾಧರ ಸ್ವಾಮಿಗಳು ಅಂತ ಅಂದರೆ ನಾವು ಹೋದ್ರೂ ಸ್ವಾಮೀಜಿಯರ ಮಖ ನೋಡಬೇಕಲ್ಲ ಅಂದ್ಬಿಟ್ಟು ಆ ಇದು ವಾಲಗದಾರೆನ ಮೆಟ್ಲತ್ತಿ ಬೇಗ ಹೋಯ್ತಾ ಇದ್ದು. ಅಷ್ಟೊಂದು ನಮಗೆ ಒಂದು ಖುಷಿ. ನಮ್ಮ ಸ್ವಾಮಿಗಳು ಕಂಡ್ರೆ ನಮ್ಮೂರಿನವರೇ ಅವರು ನಮ್ಮ ಚಿಕ್ಕನಿಂಗಪ್ಪ ತಂದೆಯವರು, ತಾಯಿ ಬೋರಮ್ಮ ಅಂತ ನಮ್ಮ ಊರಿನವರು. ಆ ಸ್ವಾಮೀಜಿಯರು ಹುಟ್ಟಿ ಬೆಳೆದಂಥ ಊರಲ್ಲಿ ನಾವೂ ಇದ್ದೀವಿ ಅಂತ ಅಂದರೆ ನಮಗೂ ಒಂಥರ ಗ್ರೇಟ್. ಹೌದು, ಹೆಮ್ಮೆ ಆಯ್ತದೆ. ನಾವಿಂಥ ಊರಿಗೆ ಬಂದಿದ್ದೀವಲ್ಲ. ಎಲ್ಲೋ ಹುಟ್ಟಿರ್ಬೋದು, ಎಲ್ಲೋ ಬೆಳೆದಿರ್ಬೋದು, ಆದರೆ ಬಾನಂದೂರು ಇದು ನಂದು ಊರು ಅನ್ನೋದು ಸ್ವಾಮೀಜಿಯರು ಹುಟ್ಟಿದ ಊರಲ್ಲಿ ನಾವಿದ್ದೀವಿ ಅಂತ ಅಂದರೆ ನಮಗೂ ಒಂಥರ ಹೆಮ್ಮೆ. ಆದರೆ ಇಲ್ಲಿಂದ ಹೋಗೋರು ಸ್ವಾಮೀಜಿಯರು ಬರಬೇಕಾದ್ರೆ ಅಲ್ಲಿಂದ ನಾವು ಹಾಡು ಹೇಳ್ಕೊಂಡು ಬರ್ತಾ ಇದ್ದೋ. ಸ್ವಾಮೀಜಿಯರು ಊರ ಹಬ್ಬಗಳಿಗೆ ವರ್ಷಕ್ಕೊಂದ್ಸಲಿ 5 ವರ್ಷಕ್ಕೊಂದ್ಸಲಿ ದಣ್ಣಮ್ಮನ ಹಬ್ಬಕ್ಕೆ ಅವ್ರನ್ನ ಕರೆಸಿ ಅಲ್ಲಿಂದ ಬಂದ ಮೇಲೇನೆ ಬಸವಣ್ಣ ಕೊಂಡ ಆಯ್ಬೇಕಾಗಿತ್ತು. ಅವತ್ತು ನಾವು ಅಲ್ಲಿಂದ ಬರಬೇಕಾದ್ರೆ ಸ್ವಾಮೀಜಿಯವರು ಪಲ್ಲಕ್ಕಿ ಮೇಲೆ ಕರ್ಕೊಬರ್ಬೇಕಾದ್ರೆ ನಾವು ಹಿಂದೆ ಒಂದು 4-5 ಹಾಡು ಜನ ಹಾಡ್ಕೊಂಡು ಬರ್ತಾ ಇದ್ದೋ ನಾವು. ಹೇಗೆ ಸ್ವಾಮೀಜಿಯವರು ನಿಮ್ಮನ್ನ ಮಾತಾಡ್ಸ್ತಿದ್ರು ಅವಾಗ? ಸ್ವಾಮೀಜಿಯವರು ನಾವು ಹೋದ್ರೆ ಅಲ್ಲಿ ಅವರು ಎಲ್ಲೋ ಒಂದು ಜಾಗದಲ್ಲಿ ಕುಂತಿರೋರು, ನಾವು ಹೋದ್ರೆ ನಮ್ಮನ್ನ ಮಖ ನೋಡಿದ್ರೆ ಗುರ್ತಿಸೋರು. ಆದರೆ ಒಂದು ಹಣ್ಣೆತ್ತಿ ನಮ್ಮ ಕೈ ಕೊಡೋರು. ಈಗೂ ಅದೇ ಥರ ನಮಗೆ ನಿರ್ಮಲಾನಂದ ಸ್ವಾಮೀಜಿಯವರು ನನ್ನ ಅಷ್ಟೇ ಗುರ್ತಿಸ್ತಾರೆ, ನಮ್ಮನ್ನು ಚೆನ್ನಾಗಿ ಮಾತಾಡಿಸ್ತಾರೆ. ನಮ್ಗೆ ಅದೊಂದೇ ನನ್ನ ಪುಣ್ಯ. ಆ ಸ್ವಾಮೀಜಿಯವ್ರನ್ನ ಕರ್ಕೊಬರ್ಬೇಕಾದ್ರೆ ಮೊನ್ನೆನೂ ಕೇಳಿದ್ರು, ಯಾಕೆ ಬರಲ್ವ ಅಲ್ಲಿಗೆ ಅಂದರು. ಬರ್ತಾ ಇದ್ದೀನಿ ಸ್ವಾಮೀಜಿ ಅಂದೆ. ಅವರೆಲ್ಲ ಪೊಲೀಸ್ನವ್ರು ಕೇಳಿದ್ರು, ಏನು ಇಷ್ಟೊಂದು ಗುರ್ತಿಸ್ತಾವ್ರಲ್ಲ ಅಂತ. ಈ ಊರಿನವ್ರಲ್ವಾ ಅದಕ್ಕೇನೆ ಅಂತ ಅಂದರು. ನನಗಿನ್ಯಾವ ಇದು ಬೇಡ, ನನಗೆ ಅದೊಂದೇ ನನಗೆ ಹೆಮ್ಮೆ. ನನ್ನ ಜನ ಎಲ್ಲೋದ್ರೂ ಗುರುತಿಸ್ತಾರಲ್ಲ. ರವೀಂದ್ರ ಕಲಾಕ್ಷೇತ್ರ ಒಂದು ನಮ್ಮ ಕೆಂಪಣ್ಣರ್ದು ಸನ್ಮಾನದಲ್ಲಿ ಒಂದು ಹಾಡು ಹೇಳಿದೆ. ಆ ಹಾಡಲ್ಲಿ ನನ್ನ ಮಗಳು ಹೇಳಿದ್ಲು, 1000 ಜನ ನಿನ್ನ ನೋಡ್ತಾರೆ, ನೀನು 1000 ಜನನ ನೋಡೋಕ್ಕಾಗಲ್ಲ, ಆದರೆ ಅಷ್ಟು ಜನವೆಲ್ಲ ನಿನ್ನ ಗುರುತಿಸ್ತಾವ್ರೆ. ನಾನು ಸ್ಕೂಲಲ್ಲಿ ಯಾವ್ದಾರ ಒಂದು
ಟೀಚರ್ ಜೊತೆಲೋ ಮಾಸ್ಟರ್ ಜೊತೆಲೋ ಮಾತಾಡಬೇಕು ಅಂದರೆ ನನಗೆ ತುಟಿ ಬಾಯಿ ಎಲ್ಲ ಸೀಕತ್ತವೆ. ಇಷ್ಟು ಜನದಿದ್ರಾಗ ಹಾಡು ಹೇಳ್ತಾ ಇದೆಯಲ್ಲ ನಿನಗೇನು ಅನ್ನಿಸ್ಲಿಲ್ವೇ ಅಂತ ನನ್ನ ಮಗಳು ಕೇಳಿದ್ಲು. ಆ ಥರ ಒಂದು ನಾವು ಆ ಸ್ವಾಮೀಜಿಯವ್ರ ಜೊತೆಯಲ್ಲಿ ನಾವು ಹಾಡ್ಕೊಂಡು ಬರೋವೆ. ಹಿಂದೆ ಅವರು ಮುಂದೆ ಬರಬೇಕಾದ್ರೆ ಟ್ಯಾಕ್ಟ್ರೆಲ್ಲ ಅವ್ರನ್ನ ಕುಂಡ್ರಿಸ್ಕೊ ಬರ್ಬೇಕಾದ್ರೆ ನಾವು ಹಿಂದೆ ಹಾಡು ಹೇಳ್ಕೊಂಡು. ಯಾವ ಥರ ಹಾಡು ಹೇಳ್ತಾ ಇದ್ರಿ ಹೇಳ್ಬೋದಾ? ಹಿಂದೆ ನಾವು ಹಾಡು ಹೇಳ್ತಾ ಇದ್ದೋ, ರಾಜೇಶ್ರೀ ವನದಲ್ಲಿ ನಾಜೋಕನು ಬೇದಿಲ್ಲಿ ಸೋಜಾಗಿ ಮ್ಯಾರದಾರೆ ನಮ್ಮ ಸ್ವಾಮಿ, ಸೋಜಾಗಿ ಮ್ಯಾರದಾರೆ ನಮ್ಮ ಸ್ವಾಮಿ. 8 ದಿನಕ್ಕೆ ಬಂತಮ್ಮ ಶನಿವಾರ, 8 ಎಮ್ಮೆ ಕರೆದಾನೊರೆ ಹಾಲು, 8 ಎಮ್ಮೆ ಕರೆದ ನೊರೆಯಾಲ ತಂದೆವನೇ, ಹುಟ್ಟಿದ ದಿವಸಕ್ಕೆ ಎಡೆ ಹಾದು. ರಾಜೇಶ್ರೀ ವನದಲ್ಲಿ ನಾಜೋಕನು ಬೀದಿಲ್ಲಿ ಸೋಜಾಗಿ ಮ್ಯಾರದಾರೆ ನಮ್ಮ ಸ್ವಾಮಿ. ಕಾತೋ ಬೂತಾಳೆ ಯಾತುರುದೋ ಬೈರುವ, ಆತರಿಸಿ ಬೆಳೆಯೋ ಕೈಯ ಸ್ವಾರೆ, ಆತರಿಸಿ ಬೆಳೆಯೋ ಕೈ ಸೊರೆ ಚಿನ್ನುದು ಪಾತೊರೆ, ಮಾತು ಬೈರುವನಿಗೆ ಎಡೆ ಹಾದು. ರಾಜೇಶ್ರೀ ವನದಲ್ಲಿ ನಾಜೋಕನು ಬೀದಿಲ್ಲಿ ಸೋಜಾಗಿ ಮ್ಯಾರದಾನೆ ನಮ್ಮ ಸ್ವಾಮಿ. ಆರಾರ ತಂದೆ ದಾರ ಸಿಕ್ಕಿತು ನಮಗೆ, ಈ ದೀರ ಸಿಕ್ಕಿದ್ದ ನಮಗೊಬ್ಬ, ದೀರ ಸಿಕ್ಕಿದ್ದ ನಮಗೊಬ್ಬ ಬೈರುವ, ಜೀರಿಗೆ ಬೆಳೆಯೋ ಬೈಯಲೆಲ್ಲಿ. 8 ತಂದೆ ಗಂಟೆ ಸಿಕ್ಕಿತು ನಮಗೆ, ಬಂಟ ಸಿಕ್ಕಿದ್ದ ನಮಗೊಬ್ಬ, ಬಂಟ ಸಿಕ್ಕಿದ್ದ ನಮಗೊಬ್ಬ ಬೈರುವ, ಶುಂಠಿಯ ಬೆಳೆಯೋ ಬೈಯಲೆಲ್ಲಿ. ರಾಜೇಶ್ರೀ ವನದಲ್ಲಿ ನಾಜೋಕನು ಬೀದಿಲ್ಲಿ ಸೋಜಾಗಿ ಮ್ಯಾರದಾನೆ ನಮ್ಮ ಸ್ವಾಮಿ, ಸೋಜಾಗಿ ಮ್ಯಾರದಾನೆ ನಮ್ಮ ಸ್ವಾಮಿ, ಸೋಜಾಗಿ ಮ್ಯಾರದಾನೆ ನಮ್ಮ ಸ್ವಾಮಿ. ನಮ್ಮದು ತಾಯಿ ಮನೆ ಹಾರವಳ್ಳಿ, ಇಲ್ಲಿಗೆ ನಮ್ಮನ್ನು ಬಾನಂದೂರು ಕೊಟ್ಟದೆ. ಆದರೆ ನಾನು ಬಂದಾಗಿಂದನೂ ಬಾನಂದೂರು ಬೋರಮ್ಮನ ಜೊತೆಲಿ ಹಾಡು ಹೇಳೋಕ್ಕೆ, ಶೋಭಾನ ಹೇಳೋಕ್ಕೆ, ಬೀಸಪ್ಪದ ಅಲ್ಲಿ ಅವ್ರು ಯಾವ್ದು ಹೇಳ್ತಾರೋ ಅವ್ರ ಜೊತೆ ನಾನು ಹಾಡು ಹೇಳೋಕ್ಕೆ ನಾನು ಹೋಯ್ತಾ ಇದ್ದೀನಿ. ನನಗೆ 3 ಜನ ಮಕ್ಕಳು, ನಾವು ಕೂಲಿ ಮಾಡೋದು. ಬಾನಂದೂರು ಇಲ್ಲಿ ಬಂದಾಗಿಂದನೂ ಕೂಲಿ ಕೆಲಸ ಮಾಡೋದು. ಈ ಬೋರಮ್ಮ ಎಲ್ಲಿ ಕರೀತಾರೋ ಹಾಡು ಹೇಳೋಕ್ಕೆ ಅವ್ರ ಜೊತೆಲಿ, ಎಲ್ಲಿ ಇದು ಆಕಾಶವಾಣಿಗೆ ಎಲ್ಲೆಲ್ಲಿ ಕರೀತಾರೋ ಅಲ್ಲೆಲ್ಲ ಹೋಗಿ ಹಾಡು ಹೇಳ್ಕೊಂಡು ನಾವು ಬರ್ತೀವಿ. ಊರಲ್ಲಿ ಹೇಳಿದ್ರು ಹೋಯ್ತೀವಿ, ಕೊಟ್ಟೋರು ತಾವು ಇಸ್ಕೊತೀವಿ, ಕೊಡದೇ ಇದ್ದವ್ರು ತಾವು ನಾವು ಹಂಗೇನೆ 4 ಜನ ನಾವು ಹಂಗೆ ಬಂದ್ಬಿಡ್ತೀವಿ. ಅಜ್ಜಿಯವರೇ, ಗಾಯಕರು ಎಷ್ಟೇ ಹಾಡು ಹಾಡಿದ್ರು ಆ ಹಾಡಿನ ಅರ್ಥನೂ ಚೆನ್ನಾಗಿ ತಿಳ್ಕೊಂಡಿರ್ತಾರಂತೆ, ನಿಜನಾ? ಹೌದು. ಹಾಗಾದ್ರೆ ಈ ಹಾಡಿನ ಅರ್ಥ ಏನಂದ್ರೆ ಹೇಳ್ಬೋದಾ ನೀವು? ಈ ಹಾಡಿನ ಅರ್ಥ ಅಂತ ಅಂದ್ರೆ, ಶುಂಠಿ ಬೆಳೆಯೋ ಬೈಲೆಯಲ್ಲಿ ಆರ ತಕ ಹೋದ್ರಂತೆ. 8 ತಂದೆ ಗಂಟೆ ಸಿಕ್ಕಿತ್ತು ನಮಗೆ, ಬಂಟ ಸಿಕ್ಕಿದ್ದ ನಮಗೊಬ್ಬ ಅಂತಂದರೆ, ಅಲ್ಲೆಲ್ಲೋ ಒಯ್ತಾ ಇದ್ದೊಳಗೆ, ಏನೋ ಕೂಲಿ ಮಾಡ್ತಿದ್ದೊಳಗೆ ಯಾವುದೋ ಒಂದು ರೂಪನಲ್ಲಿ, ಆ ಬಂಟದ ರೂಪನಲ್ಲಿ ಬಂದು ಆ ಬೈರುವ ಅವಳಿಗೆ ಧೈರ್ಯ ಕೊಟ್ಟು ಅವಳ ಕಷ್ಟ ಕಾಪಾಡದ್ನಂತಲ್ಲ, ಅವಳು ಈ ಹಾಡನ್ನ ಆರಾರ ತಂದೆ ದಾರ ಸಿಕ್ಕಿತ್ತು, ದೀರ ಅಲ್ಲಿಗೆ ನನಗೆ ದೀರ ಸಿಕ್ಕೋದ ಅಂತ ಹೇಳಿ ಒಂದು ಖುಷಿ ಪಟ್ಲಂತೆ. ಆ ಒಂದು ಹಾಡಿನ ಮೂಲಕ ಅವರು ಏನೇನು ಇದು ಮಾಡ್ತಾರೋ ಅಲ್ಲಿ ಒಂದೊಂದು ಹಾಡ ಕಟ್ಟಿ ಹಾಡಿರೋ ಅಂತ ಹಾಡು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹರ್ಷಿತಾ ನಾಗರಾಜ್ ಅಂತ. ನಾನು ಶೋಭಾನೆ ಕಲಾವಿದೆ, ಬಾನಂದೂರು ಬೋರಮ್ಮ ಅವರ ಮೊಮ್ಮಗಳು. ನಮ್ಮಜ್ಜಿ ವಿದ್ಯಾಭ್ಯಾಸ ಇಲ್ಲ, ಓದಿಲ್ಲ, ಬರೋದಿಲ್ಲ, ಒಂದು ಪುಸ್ತಕ ಗೊತ್ತಿಲ್ಲ, ಓದಕ್ಕೆ ಬರಲ್ಲ, ಬರವಣಿಗೆ ಗೊತ್ತಿಲ್ಲ. ಆದ್ರೂ ಅವ್ರಿಗೆ ಕಲಾ ಸರಸ್ವತಿ ಒಲ್ದು ಬಂದಿದ್ದಾಳೆ. ಆ ಕಲೆನ ನಾನು ಸತ್ತೋದ್ರೆ ನನ್ನ ಕಲೆ ಇಲ್ಲಿಗೆ ಮುಗ್ದೋಗುತ್ತೆ ಅನ್ನೋ ಕಾರಣಕ್ಕೆ, ಈ ಕಲೆ ಮುಗಿಬಾರ್ದು, ಈ ಕಲೆ ನಾನು ಸತ್ರು ಜೀವಂತವಾಗಿರಬೇಕು ಎಂಬ ಕಾರಣಕ್ಕೆ ನಮಗೂ ಕೂಡ ನಮ್ಮ ಮೊಮ್ಮಕ್ಕಳಾದ ನಮಗೂ ಕೂಡ ಕಲಿಸ್ತಾ ಇದ್ದಾರೆ. ಹಾಗೆ ಶಾಲಾ ಕಾಲೇಜುಗಳಲ್ಲಿ ಒಂದು ಕಲೆಯ ತರಬೇತಿಯನ್ನು ಕೊಡ್ತಾ ಇದ್ದಾರೆ.
ಅವರಿಗೆ ದೇವರು ಆಯುಸ್ಸು ಆರೋಗ್ಯನ ಕೊಡಲಿ. ಇನ್ನೂ ಹೆಚ್ಚೆಚ್ಚು ಕಲೆಗಳನ್ನು ಬೇರೆ ಜನಗಳಿಗೆ, ಯುವ ಜನತೆಗೆ ಅವರು ಕಲಿಸ್ಬೇಕು. ಹಾಗೆ ನಾವು ಕೆಲವೊಂದು ಸಹ ಹಾಡುಗಳನ್ನು ಕಲ್ತಿದ್ದೇವೆ. ಅಜ್ಜಿ ಕಲಿಸಿರುವಂಥ ಒಂದು ಹಾಡನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸುಕ್ಕು ಗಟ್ಟಿದ ಸೀರೆ ಸುತ್ತೆಲ್ಲ ಸುತ್ತುಕೊಂಡು ಎತ್ತಾಗೆ ದೊಡ್ಡಮ್ಮ ನಿಮ್ಮ ಪಯಣ, ಎತ್ತಾಗೆ ದೊಡ್ಡಮ್ಮ ನಿಮ್ಮ ಪಯಣ, ಶಿರಾದ ಮೊಗ್ಗು ಬಂದಾವೆ ಮುಡಿಬಾರೆ, ಸಿಕ್ಕದೆ ಒಯ್ತಾಳಲ್ಲೇ ಚಿಕ್ಕ ಜಾಲದು ಗೆರೆ, ಚಿತ್ತರದ ಬೀದಿಯಲ್ಲಿ ದಕ್ಕದೆ ಒಯ್ತಾಳಲ್ಲೇ, ಸಿಕ್ಕದೆ ಒಯ್ತಾಳಲ್ಲೇ. ಬಾನಂದೂರು ಬೋರಮ್ಮ ಅವರ ಮೊಮ್ಮಕ್ಕಳು ಅಂತ ಹೇಳಿದಾಗ ನಮಗೂ ಕೂಡ ಹೆಮ್ಮೆ ಆಗುತ್ತೆ. ಅವ್ರಿಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ, ಅವರು 100 ಕಾಲ ಸುಖವಾಗಿರಲಿ. ಅವರಿದ್ರೇ ನಾವು ಈ ಒಂದು ಕಲೆ ಯಾವಾಗಲೂ ಜೀವಂತವಾಗಿರಲಿ. ಎಲ್ಲರೂ ಜಾನಪದವನ್ನು ಗೌರವಿಸೋಣ, ಬೆಳೆಸೋಣ, ಪ್ರೀತಿಸೋಣ, ಹಾರೈಸ. ಎಲ್ಲರಿಗೂ ಧನ್ಯವಾದಗಳು. ಬಹಳ ಅದ್ಭುತವಾಗಿ ಅಜ್ಜಿ ನಿಮ್ಮ ಜೀವನ ಕಥೆಯನ್ನ ಇಲ್ಲಿ ಗಂಟ ನೀವು ಹೇಳ್ಕೊಂಡು ಬಂದ್ರಿ. ಕೊನೆಯದಾಗಿ ಅಜ್ಜಿ ನಿಮ್ಮನ್ನ ಕೇಳ್ಬೋದು ಅಂದ್ರೆ, ಈಗ ನಿಮ್ಮ ಜೀವನ ಹೇಗೆ ನಡೀತಿದೆ? ನಿಮ್ಮ ಮಕ್ಕಳು ವ್ಯಾವಹಾರಿಕವಾಗಿ ಮುಂದುವರೆದಿದ್ದಾರ? ಜಾನಪದವಾಗಿ ನೀವು ಹೇಗೆ ನೀವೀಗ ಜೀವನವನ್ನ ಕಂಡುಕೊಂಡ್ರಿ? ಈಗ ಹೇಗೆ ಇದೀರಿ ನೀವು ವರ್ತಮಾನದಲ್ಲಿ, ಹೇಳ್ಬೋದಾ? ಜೀವನ ಅಂತಂದ್ರೆ ಮಗ ತಮಟೆ ಹೊಡಿತಾನೆ, ತಮಟೆ ಹೊಡೆದಿ ನಮ್ಮನ್ನ ಸಾಕ್ತಾವನೆ. ನಾನು ಎಲ್ಲಾರ ಕಾರ್ಯಕ್ರಮಕ್ಕೆ ಹೋದ್ರೆ ಏನು ನಮಗೇನು ಕಾರ್ಯಕ್ರಮದಲ್ಲಿ ಏನು ಅಷ್ಟೊಂದಾಗಿ ಏನು ನಮಗೇನು ಕೊಡಲ್ರು. ಸ್ವಲ್ಪ ಒಂದು ಗೌರ್ಮೆಂಟು ಯಾವ್ದಾರ ಒಂದು ಫಂಕ್ಷನ್ಗಳಾದರೆ ಏನೋ ನಮಗೆ ಒಂದು ಸ್ವಲ್ಪ ಕೊಡೋರು. ಆದರೆ ಅಲ್ಲಿ ಇಲ್ಲಿ ಹಳ್ಳಿಗಳಲ್ಲಿ ಹೋದ್ರೆ ಈ ತಂಡ ಪಂಡ ಅವು ಇವು ಯಾವ್ದಾರ ಒಂದು ಸಂಘಗಳಲ್ಲಿ ಆಡಿದ್ರೆ ಆವತ್ತಿನ ಖರ್ಚಿಗೆ ಅವು ಕೊಡ್ತಾವ್ರೆ. ಏನೂ ನಮಗೇನು ಸಿಕ್ಕಲ್ಲ. ಕಲಾವಿದರು ಈಗ ಅವ್ರು ಕರೆದ್ರು ನಾವು ಹೋಗಲಿಲ್ಲ ಅಂತಂದರೆ ಆಡೋರಿಗೆ ಭಾರಿ ಒಂದು ಜಬ್ಬ ದೌಲತ್ತು ಅದು ಇದು ಅಂತಾರೆ. ಆಡ್ತೀವಿ, ಆಡೋ ಗಂಟ ಆಡ್ತೀವಿ. ಆಮೇಲೆ ಏನು ಒಂದು ಸ್ವಲ್ಪ ಸ್ಟಾಪ್ ಮಾಡಿದ್ರೆ ಯಾಕೆ ನೀರು ಬೇಕಂತಾರೆ, ಟೀ ಬೇಕಂತಾರೆ, ಯಾಕೆ ಇದು ಸಿಂಗಲ್ ಪೀಜ್ ಆಗೋಯ್ತೆ ಅಂತಾರೆ. ಆದರೆ ನಮ್ಮ ಕಷ್ಟ ಕೆಲವ್ರಿಗೆ ಗೊತ್ತಾಗಿರಲ್ಲ. ನಾವೇನೇ ಕಷ್ಟಪಟ್ಟರು ಅವತ್ತಿನ ಖರ್ಚಿಗೆ ಎಷ್ಟೋ ಅಷ್ಟೇ ಹೊರ್ತು ನಮಗೆ ಮುಂದಕ್ಕೇನು ದಾರಿಗೇನು ನಮಗೇನು ಸಿಕ್ಕಲ್ಲ. ಅಷ್ಟೇನೇನೆ. ಹೌದು, ನಮಗೇನು ಇದಕ್ಕೇನು ಸಿಕ್ಕಲ್ಲ. ಅವತ್ತಿನ ಖರ್ಚಿಗೆ ಮಾತ್ರ ಸಿಗ್ತದಷ್ಟೇ. ಇಲ್ಲ ಎಲ್ಲೋ ಬೆಂಗಳೂರಿಗೆ ಹೋಗ್ತೀವಿ, ಅಲ್ಲಿಂದ ಒಂದು 500 ರೂಪಾಯಿ ಕೊಡ್ಬೋದು, 1000 ಕೊಡ್ಬೋದು. ಅವತ್ತಿಗೆ ನಮಗೆ ಖರ್ಚಿಗೆ ಆಯ್ತದೆ ಹೊರ್ತು ನಮಗೇನು ಮುಂದೆ ಕಲಾವಿದರು ಅವ್ರಿಗೆ ಆಡ್ತಾರೆ. ಕೆಲವರು ಅರ್ಥ ಮಾಡ್ಕೊಂಡಿರ್ತಾರೆ, ಅಯ್ಯೋ ನಾವು ಕರೆದಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇಷ್ಟೊಂದು ಆಡಿದ್ರಲ್ಲ, ನಮ್ಮ ಫಂಕ್ಷನ್ಗೆ ಬಂದು ಅಂತ ಅವ್ರಿಗೆ ಒಂದು ಖುಷಿಯಾಗೆ ಕೊಡೋರು ಇರ್ತಾರೆ. ಆದರೆ ಅಯ್ಯೋ ಕಲ್ತಿದ್ರು ಆಡ್ಬಿಟ್ಟು ಹೋಯ್ತಾರೆ ಅನ್ನೋದು ಒಂದು ನಮ್ಮನ್ನು ಒಂದು ನೋಡ್ತಾರೆ. ಏನು ನಮ್ಮನ್ನೇನು ಅಷ್ಟೊಂದು ಏನು ಯಾರೋ ನಮ್ಮಂಥ ಕಲಾವಿದ್ರೇನೇ ನಮ್ಮನ್ನು ಗುರುತಿಸಿ ನಮ್ಮ ಕೈಗೆ ಏನೋ ಸ್ವಲ್ಪ ಕಾಸು ಕೊಟ್ಟು ಕಳಿಸೋರು ಇದ್ದವ್ರು ಯಾರು ನಮಗೆ ದೊಡ್ಡವರು ಅಂತೀವಿ. ಅವರೇ ಏನು ನಮ್ಮನ್ನು ಅಷ್ಟೊದ್ದಾಗೆ ಕೇರ್ಫುಲ್ ಆಗಿ ಇದು ಮಾಡಲ್ಲ. ಅಂದ್ರೆ ನೆಕ್ಸ್ಟ್ ನೀವು ಇಲ್ಲ ಕೂಲಿಗೆ ಹೋಗ್ಬೇಕು, ಹೌದು, ಇಲ್ಲ ಎಲ್ಲಾರ ಆಡಕ್ ಸಿಗ್ಲಿಲ್ಲ ಅಂದ್ರೆ ಕೂಲಿಗೆ ಹೋಗ್ಬೇಕು. ಅದೇ ಕೂಲಿಗೆ ಹೋಗ್ಬೇಕು. ಕೂಲಿಗೆ ಹೋಗದೆ ಇದ್ರೆ ಆಗಲ್ಲ, ಕೂಲಿಗೆ ಹೋಗ್ಲೇಬೇಕು. ಹೌದು, ಕೂಲಿಗೆ ಕೂಡ ಅಷ್ಟು ಚೆನ್ನಾಗಿ ವ್ಯಾವಹಾರಿಕವಾಗಿ ಹಣಕಾಸಿನಲ್ಲಿ ಸುಗಮಗೊಂಡಿಲ್ಲ. ಇಲ್ಲ 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 ಏನು ಅಷ್ಟೊಂದಾಗ ಏನು ನಮಗೇನು ಏನು ಇದೋ ನಮ್ಮದು ಒಂದು ಕಲೆ ಕಲ್ತಿದ್ದೀವಿ, ಆಡ್ತೀವಿ, ಏನೋ ನಾವು ಕೈ ತುಂಬ ತಗೊಯ್ತೀವಿ, ನಾವೇನೋ ಅದ್ರೊಳಗೆ ಒಂದು ವಸ್ತು ತಗೋತೀವಿ ಅನ್ನೋ ಮಟ್ಟಕ್ಕೆ ಏನಿಲ್ಲ. ಇದು ಬಹಳ ಬೇಜಾರಿನ ಸಂಗತಿ. ಬೇಜಾರೇನೇನೆ. ಎಷ್ಟೇ ಕಲ್ತಿ ನಾವು ಆಡಿದ್ರು ಈ ಸಾಮಾನ್ಯವಾಗಿ ವೇದಿಕೆಗಳಲ್ಲಿ ಸ್ಟೇಜ್ ಮೇಲೆ ಆಡೋದು ತಗೊಳ್ಳೋಷ್ಟು ನಿಮ್ಗೆ ಸಿಗ್ತಾ ಇಲ್ಲ. ಇಲ್ಲ ಇಲ್ಲ ಇವಾಗೆಲ್ಲ ಒಂದು ಕಾರ್ಯಕ್ರಮಕ್ಕೆ ಹೋಯ್ತೀವ, ಅವ್ರಿಗೇನೋ ಅರ್ಜೆಂಟ್ ಇರ್ತದೆ, ಕಾರ್ನಲ್ಲಿ ಕರ್ಕೊ ಹೋಯ್ತಾರೆ, ಬಿಟ್ಬಿಡ್ತಾರೆ. ಊಟ ಮಾಡಿದ್ರ, ತಿಂಡಿ ತಿಂದ್ರ, 500 ರೂಪಾಯಿ ಕೈಗಿಕ್ಕಿದ್ರ, ಸರಿ ನೀವು ಹೋಗ್ರಿ, ನಾವು ಎಲ್ಲೋ ನಮ್ಗೆ ಅರ್ಜೆಂಟ್ ಕೆಲಸ ಅದೇ ಕಳಿಸ್ಬಿಡ್ತಾರೆ. ಒಂದು 500 ಎಕ್ಸ್ಟ್ರಾ ಕೇಳಕ್ಕೂ ನಿಮ್ಗೆ ಮನ್ಸು ಬರಲ್ಲ. ಇಲ್ಲ 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 ಒಬ್ರೇನಾರ ಒಂದು ಇದು ಮಾಡಿದ್ರೆ ಅವ್ರು ಅಷ್ಟೇ ಅಲ್ವಾ ಕೊಟ್ಟಿತ್ತು, ನಾವು ಅಷ್ಟೇನೇನೆ, ಸರಿ ಏನು ಬೇಜಾರ ಮಾಡ್ಕೋಬೇಡ ಹೋಗ್ರಿ ಅಂತಾರೆ. ನಾವು ಅವಾಗ
ಕಳಿಯೋಕ್ಕೂ ಆಗಲ್ಲ ಉಳ್ಸೋಕ್ಕೂ ಆಗಲ್ಲ. ಅವ್ರನ್ನ ನಾವೇನು ಅನ್ನೋಕ್ಕೂ ಆಗೋದಿಲ್ಲ ಏಕ್ತಮ್ಮಗೆ. ಮುಂದೆ ನಮ್ಮನ್ನು ಯಾರು ಗುರ್ತಿಸಲ್ಲ. ಅದು ನೋಡ್ಬಿಟ್ಟು ಅವ್ರ ಕಷ್ಟಕ್ಕೆ ಕೈಯೊಡ್ಕೊಂಡು ಬರ್ತೀರಿ. ಅಜ್ಜಿ, ಭಾಳ ಇದರ ನಡುವೆ ನಿಮ್ಮ ಮಕ್ಕಳನ್ನ ಬೆಳೆಸಿದ್ರಿ, ಹೌದು, ನಿಮ್ಮ ಮಗಳನ್ನ ಬೆಳೆಸಿದ್ರಿ, ಈಗ ಮೊಮ್ಮಕ್ಕಳನ್ನು ಬೆಳೆಸ್ತಾ ಇದ್ದೀರಿ. ಎಷ್ಟೇ ಜೀವನದಲ್ಲಿ ತೊಡಕುಗಳು ನೋವುಗಳು ಬಂದ್ರು ಹೌದು, ನೀವು ಅದನ್ನೆಲ್ಲ ಎದುರಿಸಿ ನಿಂತಿ ಈ ಮಟ್ಟಕ್ಕೆ ನೀವು ಬಂದಿದ್ದೀರಿ. ಈಗಿನ ಕಾಲದ ಮಕ್ಕಳು ನಿಮ್ಮಷ್ಟು ಸಾಧನೆ ಮಾಡಕ್ಕೆ ಬಹಳ ಕಷ್ಟ ಅಂತ ಹೇಳ್ಬೋದು ಅಜ್ಜಿ. ಯಾಕಂತಂದ್ರೆ ಕೊಡೋ ಕಾಸನ್ನ ನೀವು ಇಟ್ಕೊಂಡು ನಾಳೆ ದಿನ ಹೆಂಗಪ್ಪ ಜೀವನ ಅಂತ ಯೋಚನೆ ಮಾಡದೆ ಒಂದು ಕೂಲಿ ಕೆಲಸ ಮಾಡ್ಕೊಂಡು ಹೊಲದಲ್ಲಿ ನಾಟಿ ಮಾಡೋ ಕೆಲಸನೋ ಅಥವಾ ಏನೋ ಮಾಡ್ಕೊಂಡು ನೀವು ಇಲ್ಲಿವರೆಗೂ ಬಂದ್ರಿ, ಮಕ್ಕಳನ್ನ ಸಾಕಿದ್ರಿ, ಒಂದು ಚಂದದ ಒಂದು ಮನೆಯಲ್ಲಿ ಇವತ್ತು ನೀವಿದ್ದೀರಿ. ನಿಮ್ಮ ಒಂದು ಭಕ್ತಿ, ನಿಮ್ಮ ಒಂದು ಆ ಯುಕ್ತಿಯಿಂದ ನಿಮ್ಗೆ ಇಷ್ಟು ನೆಲೆ ಸಿಕ್ಕಿದೆ ಅಂತ ನಾವು ಭಾವಿಸ್ತೀವಿ ಅಜ್ಜಿ. ಆಯ್ತು. ನಿಮ್ಗೆ ಇದೇ ರೀತಿ ನಮ್ಮಂತೆ ಹಲವಾರು ಕಲಾವಿದರು ಬಂದು ನಿಮ್ಮನ್ನ ಇಂಟರ್ವ್ಯೂ ಮಾಡ್ಲಿ, ನೀವು ಬಹಳ ಕರ್ನಾಟಕದಾದ್ಯಂತ ನೀವು ಪ್ರಚಾರ ಆಗ್ಬೇಕು. ಎಲ್ಲವನ್ನು ತಿಳಿದಿರೋ ಕಲಾವಿದರು ಮೂಲೆ ಗುಂಪು ಆಗ್ತಿದ್ದಾರೆ. ಅಂತ ಕಲಾವಿದರನ್ನ ಗುರುತಿಸಿ ಅಂತವ್ರಿಗೆ ವೇದಿಕೆ ಸಿಗ್ಬೇಕು ಅನ್ನೋದೇ ನಮ್ಮ ಉದ್ದೇಶದಿಂದ ನಾವು ಇವತ್ತು ನಿಮ್ಮ ಮನೆಗೆ ಬಂದಿದ್ದೀವಿ. ನಿಮ್ಮ ಆಶೀರ್ವಾದನೂ ನಮ್ಮ ಮೇಲೆ ಇರ್ಲಿ ಅಂತ ನಾವು ಸಂತೋಷ. ನೀವು ಬಂದದ್ಗೆ ನಮಗ್ ತುಂಬಾ ಸಂತೋಷ. ಹಾಗಾಗಿ ಕೊನೆಯದಾಗಿ ವೀಕ್ಷಕರಿಗೆ ನಿಮ್ಮ ಮನದಾಳದ ಮಾತು ಏನಾದ್ರೂ ಹೇಳೋದಿದ್ರೆ ನೀವು ಹೇಳ್ಬೋದು ಅಜ್ಜಿ. ನನ್ನ ಮನದಾಳದ ಮಾತು ಏನೂ ಇಲ್ಲ. ನಮ್ಮಂಥ ಕಲಾವಿದರನ್ನ ಉಳಿಸಿ ಬೆಳೆಸಿ ಸ್ವಲ್ಪ ಏನೋ ಅವ್ರಿಗೆ ಸಹಾಯ ಮಾಡಿ ಅವ್ರ ಜೀವನಕ್ಕೆ ಒಂದು ಆಧಾರ ಮಾಡಿ ಕಲಾವಿದರನ್ನ ಕೈ ಬಿಡಬೇಡಿ ಅಂತ ಹೇಳ್ತಾ ಕೇಳ್ಕೊತಾ ಇದ್ದೀನಿ. ಕಲಾವಿದರನ್ನ ಎಂದೆಂದು ಕಳಿಬೇಡಿ, ಅವ್ರನ್ನ ಉಳಿಸಿ ಅವರ ಜೀವನಕ್ಕೆ. ಇವತ್ತಿನ ಕಾಲದಲ್ಲಿ BP, ಶುಗರು, ನಾನಾ ಒಂದು ಕಾಯಿಲೆಗಳು ಬಿಸಿಲಲ್ಲಿ ಅವ್ರಿಗೆ ಏದುಣ್ಣಕ್ಕೂ ಆಯ್ತಾ ಇಲ್ಲ. ಅವರು ಏನೋ ಕೊಡ್ತಾರೆ ಅನ್ನೋ ಒಂದು ಆಸೆಗೆ ಅವರ ಮೈನ ಶಕ್ತಿ ಎಲ್ಲ ಕಳೆದು ಆಡಿ ಬಂದವ್ರೆ. ಈಗ ಅವರು ಬಿಸಿಲಲ್ಲಿ ಗೆಯ್ಯಕ್ಕೂ ಆಗಲ್ಲ. ಅವರ ಜೀವನಕ್ಕೆ ಒಂದು ಏನಾರ ಒಂದು ದಾರಿ ಮಾಡಿಕೊಡ್ಬೇಕು. ಕಲಾವಿದರನ್ನ ನೀವು ಯಾರು ಒಂದು ಕೀಳು ಮಟ್ಟದಲ್ಲಿ ಕಾಣಬೇಡಿ, ಅವ್ರನ್ನ ಉಳಿಸಿ ಅವ್ರಿಗೊಂದು ಅನ್ನಕ್ಕೆ ದಾರಿ ತೋರಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಒಳ್ಳೇದಾಗ್ಲಿ ಅಜ್ಜಿ. ನಿಮ್ಮ ಈ ಮಾತನ್ನ ಸರ್ಕಾರ ಸಂಸ್ಥೆಗಳು ತಗೊಂಡು ಕಲಾವಿದರನ್ನ ಉಳಿಸ್ಕೊಳ್ಳೋ ಕಾರ್ಯಕ್ರಮವನ್ನ ಮಾಡ್ಲಿ ಅಂತೇಳಿ ಇಷ್ಟೊತ್ತು ಬಹಳ ನಮ್ರತೆಯಿಂದ ಕೂತ್ಕೊಂಡು ನಾವು ಕೇಳಿದ ಎಲ್ಲಾ ಪ್ರಶ್ನೆಗಳಿಗೆ ಸಾಧ್ಯವಾದಷ್ಟು ನಿಮ್ಮ ಕೈಲಿ ಉತ್ತರ ಕೊಟ್ಟಿದ್ದೀರಾ. ಹಾಗಾಗಿ ನಿಮಗೆ ನಾವು ನಮ್ಮ ಮನಪೂರ್ತಿ ಧನ್ಯವಾದಗಳನ್ನ ಹೇಳ್ತೀವಿ ಅಜ್ಜಿ. ನಿಮಗೆ, ನಿಮ್ಮ ಕುಟುಂಬದವರಿಗೆ ಎಲ್ರಿಗೂ ಒಳ್ಳೇದಾಗ್ಲಿ. ಇನ್ನ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳು ನಿಮ್ಗೆ ಸಿಕ್ಲಿ ಅಜ್ಜಿ. ನೀವು ನನ್ನಂತ ಕಲಾವಿದರನ್ನ ಗುರುತಿಸಿ ಇಂಥ ಊರೂರ ಮೇಲೆ ಹೋಗಿ ಒಂದು ಕಾರ್ಯಕ್ರಮನ ಉಳಿಸಿ ಬೆಳೆಸಬೇಕು ಅಂತ ನೀವು ಹಿಂಗೆ ಕಲಾವಿದರನ್ನ ಇದು ಮಾಡ್ತಾ ಇದ್ದೀರಲ್ಲ, ನಿಮಗೆ ಭಗವಂತ ಹೆಚ್ಚಿನ ಆಯುಸ್ಸು ಆರೋಗ್ಯ ಕೊಟ್ಟು ಒಳ್ಳೇದು ಮಾಡಲಿ.